ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದೀವಿ ನಮ್ಮ ದೊಡ್ಡಪ್ಪವ್ರ ಮನೆಗೆ. ವಿಷಯ ಏನು ಅಂದರೆ, ಅವ್ರ ಮನೆಯಲ್ಲಿ ಮನೆ ದೇವ್ರನ್ನ ಕರೆಸ್ತಾ ಇದ್ದಾರೆ. ಲಾಸ್ಟ್ ವಿಡಿಯೋ ನೋಡಿದ್ರಲ್ವ, ಮುಲ್ಕಟಮ್ಮ ದೇವಿ, ಆ ದೇವ್ರನ್ನ ಮನೆಗೆ ಕರೆಸ್ತಾ ಇದ್ದಾರೆ. ಮತ್ತು ಬೆಟ್ಟದ ರಂಗನಾಥ ಸ್ವಾಮಿ ದೇವ್ರನ್ನೂ ಕೂಡ ಕರೆಸ್ತಾ ಇದ್ದಾರೆ. ಈವ್ನಿಂಗ್ ಹೊರಟ್ವಿ, ಕಾರಲ್ಲಿ ಹೋಗ್ತಾ ಇದ್ವಿ. ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದೆ ನೋಡಿ. ಅದು ವಿಡಿಯೋ ನನ್ನ ಮಗಳು ಹಂಗೆ ತೆಗೆದ್ಲು. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಲ್ಲಿ ದೇವ್ರನ್ನ ಕರೆಸಿದ್ರು. ಕುಣಿಗಲ್ ಹತ್ರ ಇರೋದು ನಮ್ಮ ದೊಡ್ಡಪ್ಪವ್ರ ಮನೆ. ಅಲ್ಲಿ ಮೇಯ್ನ್ ರೋಡಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಕರೆಸ್ಕೊಂಬಂದಿದ್ರು. ಈ ಕಡೆ ಸೈಡ್ ಮುಲ್ಕಟಮ್ಮ ದೇವ್ರನ್ನ ಇಟ್ಟಿದ್ದಾರೆ, ಆ ಕಡೆ ಸೈಡ್ ರಂಗನಾಥ ಸ್ವಾಮಿ ದೇವ್ರನ್ನ ಇಟ್ಟಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೊರಟ್ವಿ. ವೀರಗಾಸೆಯವ್ರನ್ನೂ ಕರೆಸಿದ್ರು. ತುಂಬ ಚೆನ್ನಾಗಿ ಅವರು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ವೀರಗಾಸೆ ಕುಣಿತ ಅಂತೂ ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟನೋ ಈ ವಿಡಿಯೋ ಫುಲ್ಲು ನೋಡಿ. ಈ ವಿಡಿಯೋ ಫುಲ್ಲು ವೀರಗಾಸೆ ಕುಣಿತಾನೇ ಇರುತ್ತೆ. ಮತ್ತು ಕಳಸ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಒಂಬಾಳೆ ಸಿಕ್ಸ್ತ್ರು ಅಂದರೆ ಕಳಸ ಮಾತ್ರ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರನ್ನ ಎತ್ತಿ ರಥ ಕರೆಸಿದ್ರು, ಅದ್ರ ಮೇಲೆ ಕೂರಿಸ್ತಾ ಇದ್ದಾರೆ. ರಥ ಸ್ವಲ್ಪ ಚಿಕ್ಕದಿರೋದ್ರಿಂದ ಅದು ಕೂರ್ಸೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೂ ಹೇಗೋ ಮಾಡಿ ಎರಡು ದೇವ್ರನ್ನೂ ಅದ್ರ ಮೇಲೆ ಕೂರಿಸಿದ್ರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಎರಡು ಪುಟ್ಟ ಮಕ್ಕಳಂತೂ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ರು, ಕಳಸ ಹೊತ್ಕೊಂಡು. ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ರೋಡಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಮುಲ್ಕಟಮ್ಮ ದೇವಿಗೆ ಮತ್ತು ರಂಗನಾಥ ಸ್ವಾಮಿ ದೇವರಿಗೆ ಪರಾಕ್ ಹಾಕಿದ್ರು. ವೀರಗಾಸೆ ಕುಣಿತ ಕೂಡ ಇತ್ತು. ತೆಂಗಿನಕಾಯಿ ಹೊಡಿತಾ ಮನೆಯವ್ರಿಗೂ ಕರ್ಕೊಂಡು ದೇವರು ರಥದ ಮೇಲೆ ಕೂತ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಬಂದರೆ ಅಜ್ಜಿನ ಮೊಮ್ಮಗಳು ಏನೋ ಮಾತಾಡ್ತಾ ಇದ್ದಾರೆ. ಜಗನ್ಮಾತೆ ಮುಲ್ಕಟಮ್ಮ ತಾಯಿಯ ಹಾಗೂ ಸ್ವಾಮಿಯ ಈ ಪುಟ್ಟ ವೀರದಾಸೆಯನ್ನು ತೊಟ್ಟು
ವಿಡಿಯೋ ನೈಟಲ್ಲಿ ಹೇಗೆ ನಡೆಯಿತು ಪೂಜೆ ಅಂತ ನೋಡಿದ್ರಿ. ಬೆಳಗ್ಗೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.